ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ದೇವರು ನೋವು ಕೊಡೋಕ್ಕೆ ಒಬ್ಬರನ್ನು ಇಟ್ಟಿದ್ದರೆ ಖುಷಿ ಕೊಡೋದಕ್ಕೂ ಇನ್ನೊಬ್ಬರನ್ನು ಇಟ್ಟಿರುತ್ತಾರೆ. ನಮಗೆ ಕಾಯುವ ತಾಳ್ಮೆ ಇರಬೇಕಷ್ಟೇ. ಗೊತ್ತಾಯ್ತಾ? ನೋವು ಕೊಡೋಕ್ಕೆ ಒಬ್ಬರನ್ನು ಇಟ್ಟಿದ್ರೆ ಖುಷಿ ಕೊಡೋಕ್ಕೂ ಒಬ್ಬರನ್ನು ಇಟ್ಟಿರ್ತಾನೆ. ಆದರೆ ನಾವೇನು ಮಾಡ್ತೀವಿ? ಅಷ್ಟರೊಳಗೆ ದೇವ್ರನ್ನ ಬೈಕೊತೀವಿ. ಮಾಡಬಾರ್ದು. ಅದಕ್ಕೆ ತಾಳ್ಮೆ ಇರಬೇಕು. ಖುಷಿ ಕೊಡೋಕ್ಕೂ ಒಬ್ಬರನ್ನ ಇಟ್ಟಿರ್ತಾನೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಗೊತ್ತಾಯ್ತಾ, ನಾವು ತಿಳ್ಕೊಬೇಕಾದ್ದೇನು ಅಂದರೆ, ಕಹಿ ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ, ಸುಳ್ಳು ಯಾವಾಗಲೂ ಚೆನ್ನಾಗಿರುತ್ತೆ ಹೇಳೋದಕ್ಕೆ. ಸುಳ್ಳು ಹೇಳೋದನ್ನ ನಂಬ್ತೀವಿ, ದಿಟ ಹೇಳೋದನ್ನು ನಂಬಲ್ಲ ನಾವು. ಯಾಕೆ? ಯಾರೇ ಆಗಲಿ ಹೊಗಳ್ತಾ ಇದ್ದರೆ ಅವನ್ನ ಇದು ಮಾಡ್ತೀವಿ, ತೆಗಳ್ತಾ ಇದ್ದರೆ ಅವನ್ನ ಸಹಿಸ್ಕೊಳ್ಳಲ್ಲ ನಾವು ಅಲ್ವಾ? ಏನಾರೋ ತಲೆ ಸೋಲೋನ್ನ ನಂಬ್ತೀವಿ, ತಲೆ ಮೇಲೆ ಹೊಡೆದೋನ್ನ ತಪ್ಪು ನೀನು ಮಾಡ್ತಿರೋದನ್ನ ನಂಬಲ್ಲ. ವಿರೋಧ ಮಾಡುವವರು ಶತ್ರುವಲ್ಲ, ತಪ್ಪು ಕಾರ್ಯಗಳಿಗೆ ವಿರೋಧಿಸುವವನೇ ನಿಜವಾದ ಶತ್ರು. ಇಂದಿನ ಕಾಲದಲ್ಲಿ ನಮ್ಮವರು ಮತ್ತು ಪರರು ವ್ಯಾಖ್ಯಾನದ ಸ್ವಲ್ಪ ಬದಲಾಗಿದೆ. ಜನರು ಯೋಚಿಸುವುದು ಏನೆಂದರೆ ಯಾವ ಪರಿಸ್ಥಿತಿಯಲ್ಲಾದರೂ ನಮ್ಮ ಬೆಂಬಲಕ್ಕೆ ನಿಲ್ಲುವವನೇ ನಮ್ಮವನು ಎಂದು. ಆದರೆ ನಿಜವಾದ ಪ್ರಿಯ ಜನರು ಅವರ ತಪ್ಪು ಕಾರ್ಯಗಳಿಂದ ನಮ್ಮನ್ನು ತಡೆಯಲು ಸದಾ ಪ್ರಯತ್ನಿಸುವವರು. ನಿಮ್ಮ ತಪ್ಪುಗಳು ಮತ್ತು ದೌರ್ಬಲ್ಯಗಳು ಮರು ತಿಳಿಸುವ ವ್ಯಕ್ತಿ ನಿಮ್ಮ ಶತ್ರುವಾಗಲು ಸಾಧ್ಯವಿಲ್ಲ. ಆದರೆ ನಿಮ್ಮ ತಪ್ಪು ದಾರಿಯಲ್ಲಿ ಸಾಗುತ್ತಿರುವಾಗ ಕೂಡ ನಗುತ್ತಿದ್ದು ನಿಮ್ಮನ್ನು ತಡೆಯಲು ಪ್ರಯತ್ನಿಸುವವನೇ ನಿಮ್ಮ ನಿಜವಾದ ಶತ್ರು. ತಪ್ಪು ದಾರಿಯಲ್ಲಿ ಹೋಗ್ತಿದ್ದಾಗ ಮಾಡು ಚೆನ್ನಾಗಿದೆ ಅಂತ ಹೇಳೋನೇ ಶತ್ರು. ಗೊತ್ತಾಯ್ತಾ? ಯಾರು ಬೇಡ ತಪ್ಪು ಅಂತ ಹೇಳೋನು ಅವನು ನಿಮ್ಮ ನಿಜವಾದ ಮಿತ್ರ. ದುರ್ಯೋಧನನು ಚಿಕ್ಕಪ್ಪ ವಿದುರರ ಮಾತನ್ನು ಕೇಳಿದ್ದರೆ ಮಹಾಭಾರತವೇ ಸಂಭವಿಸುತ್ತಿರಲಿಲ್ಲ. ರಾವಣನು ವಿಭೀಷಣನ ಮಾತನ್ನು ಅಂಗೀಕರಿಸಿದರೆ ರಾಮಾಯಣದಲ್ಲಿ ಲಂಕೆ ನಾಶ ಆಗ್ತಾ ಇರಲಿಲ್ಲ ಅಲ್ವಾ? ದುರ್ಯೋಧನ ಅವನ ಚಿಕ್ಕಪ್ಪ ವಿದುರನ ಮಾತು ಕೇಳಿದರೆ ಹೋಗ್ತಾ ಇತ್ತಾ? ಯುದ್ಧನೇ ಆಗ್ತಿರ್ಲಿಲ್ಲ. ಗೊತ್ತಾಯ್ತಾ? ಮಹಾಭಾರತವೇ ಸಂಭವಿಸ್ತಾರೆ. ರಾವಣ ವಿಭೀಷಣನ ಮಾತು ಕೇಳಿದರೆ ಲಂಕೆ ಸುಡ್ತಲೇ ಇರಲಿಲ್ಲ. ನಿಜವಾದ ಸ್ನೇಹಿತನು ಯಾರು ಎಂದರೆ, ನಮ್ಮ ಮನಸ್ಸನ್ನು ಸರಿಪಡಿಸುವ, ಜೀವನಕ್ಕೆ ಉತ್ತಮ ದಾರಿಯನ್ನು ತೋರಿಸಿ ನಮ್ಮನ್ನು ಗೋವಿಂದನ ಚರಣಗಳಲ್ಲಿ ಭಕ್ತಿಯನ್ನು ಬೆಳೆಸುವವನೇ ನಿಜವಾದ ಮಿತ್ರ. ಜೀವನದ ಪ್ರತಿಯೊಂದು ಸಮಸ್ಯೆಗಳಿಗೂ ಒಂದು ಉಡುಗೊರೆ ಅಡಗಿದೆ. ಆದ್ದರಿಂದ ಸಮಸ್ಯೆಗಳು ಬಂದಾಗ ನಾವು ಅಲುಗಾಡಬಾರದು. ಸಾಧ್ಯವಿದೆ, ಆದರೆ ಅಂತ್ಯ ನಮ್ಮ ನಿರೀಕ್ಷೆಗಿಂತಲೂ ಹೆಚ್ಚು ಸುಂದರವಾಗಿರಬಹುದು. ಗೊತ್ತಾಯ್ತಾ? ಅದರಿಂದ ನಾವು ತಿಳ್ಕೊಂಡು ಬಾಳಬೇಕು. ಯಾರು ಮೋಸ ಮಾಡ್ತಾಯಿದ್ದಾರೆ, ಯಾರು ನಮ್ಮನ್ನು ಒಳ್ಳೆ ರೀತಿ ತರ್ತಾ ಇದ್ದಾರೆ ಅನ್ನೋದನ್ನು ಅರಿತುಕೊಂಡಾಗ ನಮಗೆ ಗೊತ್ತಾಗುತ್ತೆ. ಇವತ್ತು ನೀವು ದಿನಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 24/5/2026 ಭಾನುವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಅಧಿಕ ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ಅಷ್ಟಮಿ, ಬೆಳಗ್ಗೆ 8:53, ನಕ್ಷತ್ರ ಮಖೆ, ಬೆಳಗ್ಗೆ 6:32, ಮಳೆ ಕೃತಿಕೆ 4ನೇ ಪಾದ, ರಾಹುಕಾಲ 5:07ರಿಂದ 6:42, ಉಳಿಕ ಕಾಲ 3:31ರಿಂದ 5:07, ಯಮಗಂಟ ಕಾಲ 12:20ರಿಂದ 1:55. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.